ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಿತಿನ್ ವಂಶ ಜೊತೆ ಮಾತಾಡಿ ಹೊರಟೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಸ್ವಾತಿ ನಿತಿನ್ನ ನೋಡ್ತಾಳೆ. ತನ್ನ ಪಾಡಿಗೆ ತಾನು ಸ್ಪೆಕ್ಟ್ ಹಾಕೊಂಡು ನಿತಿನ್ ಗೊತ್ತಿಲ್ದಂಗೆ ಮುಖನ ಮರ ಮಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ನಿತಿನ್ ಅವರು ಏನಕ್ಕೆ ಬಂದಿದ್ರು, ಆ ಡ್ರಾಮದ ಮದುವೆ ವಿಷಯನ ಮತ್ತೆ ಮಾತಾಡೋಕ್ಕೆ ಏನಾದರೂ ಬಂದಿದ್ರ? ಅವತ್ತೇ ಕ್ಲಿಯರ್ ಆಗಿ ಹೇಳಿದ್ನಲ್ವಾ ಬರಬೇಡಿ ಅಂತ. ಬಹುಶಃ ಏನಾದರೂ ರಾಗಿಣಿ ಮತ್ತು ಅಜಯ್ ಮದುವೆ ವಿಷಯ ಮಾತಾಡೋಕ್ಕೆ ವಂಶಿಯವ್ರು ಏನಾದರೂ ಕರೆಸಿದ್ರ? ಒಂದು ಗೊತ್ತಾಗ್ತಿಲ್ಲ. ಏನೇ ಆಗಲಿ ವಂಶಿಯವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ವಂಶಿ ಕ್ಯಾಬಿನ್ ಕಡೆ ಬರ್ತಾ ಇರ್ತಾಳೆ. ಹಾಗೆ ಓಡ್ಕೊಂಡು ಸ್ವಾತಿ ಬಂದಿದ್ದನ್ನು ನೋಡಿ ಇಷ್ಟು ಬೇಗ ಕೆಲಸ ಮುಗಿಸ್ತಾ ಅಂತ ಅನ್ಬೇಕಾದ್ರೆ, ನಾನು ಆ ವಿಷಯ ಕೇಳಕ್ಕೆ ಬಂದಿಲ್ಲ ವಂಶಿಯವ್ರೆ ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ನಮ್ಮ ಆಫೀಸ್ಗೆ ಏನಾದರೂ ದೆವ್ವ ಗಿವ್ವ ನುಗ್ತಿದ್ಯಾ ಅಥವಾ ಬಾಂಬ್ ಹಾಕ್ತಿದಾರ ಯಾರಾದರೂ, ಅದನ್ನ ಹೇಳಕ್ಕೆ ಓಡೋಡಿ ಬರ್ತಿದ್ಯಾ ಅಂತ ಅಂದಾಗ, ತಮಾಷೆ ಸಾಕು, ಅಷ್ಟಕ್ಕೂ ನಿತಿನ್ ಅವ್ರು ಇಲ್ಲಿಗೆ ಏನಕ್ಕೆ ಬಂದಿದ್ರು ಅಂತ ಅಂದಾಗ, ಏನು ನಿತಿನ್ ಬಂದಿದ್ದು ನಾವೇನಕ್ಕೆ ಬರ್ತಾನೆ ಇಲ್ಲಿ ಅಂತ ವಂಶ ಹೇಳ್ತಿರ್ಬೇಕಾದ್ರೆ, ಡ್ರಾಮಾ ಸಾಕು, ಇವಾಗಷ್ಟೇ ನಿಮ್ಮ ಕ್ಯಾಬಿನಿಂದ ನಿತಿನ್ ಹೊರಗಡೆ ಹೋಗೋದನ್ನು ನಾನು ನೋಡಿದ್ದೀನಿ, ನನ್ನ ಜೊತೆ ನೀವು ವಾದ ಮಾಡಬೇಡಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ವಂಶ ಹೇಳ್ತಾ ಇರ್ತಾನೆ, ಯಾರನ್ನ ನೋಡಿ ನೀನು ನಿತಿನ್ ಅಂದ್ಕೊಂಡಿದ್ಯಾ ಅಂತ ಅಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅದು ನಿತಿನ್ನೇ, ನನ್ನ ಕಣ್ಣು ತುಂಬ ಚೆನ್ನಾಗಿದೆ, ನಾನು ಅಷ್ಟು ದಡ್ಡಿ ಅಲ್ಲ ಅಂತ ಅಂದಾಗ, ಹ್ಞೂ ಹೌದು ಹೌದು ನೀನು ಮತ್ತೆ ನಿತಿನ್ ಅಂತ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿರಬೇಕಾದ್ರೆ, ಈ ಕಡೆ ಸ್ವಾತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನೊಂದು ವಿಷಯ ಕೇಳಿದರೆ ನೀವೊಂದು ವಿಷಯ ಹೇಳ್ತಿದ್ದೀರಲ್ಲ, ಅಷ್ಟಕ್ಕೂ ನಿತಿನ್ ಇಲ್ಲಿಗೆ ಏನಕ್ಕೆ ಬಂದಿದ್ರು ಅದನ್ನು ಹೇಳಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಒಂದು ವೇಳೆ ನೀನು ನಿತಿನ್ನ ನೋಡಿದ್ದೆ ಆದರೆ ನೀನು ಹೋಗ್ಬಿಟ್ಟು ಹಾಯ್ ನಿತಿನ್, ಅವರೇ ನಿತಿನ್ ಹೇಗಿದ್ದೀರಾ, ಹಾಗೆ ಏನಕ್ಕೆ ಆಫೀಸ್ ಕಡೆ ಬಂದಿದ್ದೀರಾ, ಏನು ವಿಷಯ ಅಂತ ನೀನು ಹೋಗಿ ಕೇಳ್ಬೋದಿತ್ತಲ್ವಾ ಅಂತ ಅಂದಾಗ, ಇವಳು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡಿ ನನಗೆ ಸಿಕ್ಕಾಬಟ್ಟೆ ಇರಿಟೇಟ್ ಮಾಡಬೇಡಿ, ನೀವು ಬಾಯ್ ಮುಚ್ಕೊಳ್ಳಿ, ನಾನೇನು ಕೇಳಿದೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀನು ಇನ್ವೆಸ್ಟಿಗೇಷನ್ ಮಾಡಬೇಡ ನನ್ನ ಹತ್ರ ಅಂತ ಹೇಳಬೇಕಾದ್ರೆ, ಮಾತನ್ನ ಬದಲಾಯಿಸಬೇಡಿ, ನನಗೆ ಅದೆಲ್ಲ ಗೊತ್ತಿಲ್ಲ, ನಿತಿನ್ ಅವ್ರು ಏನಕ್ಕೆ ಬಂದರು ಅದನ್ನು ಹೇಳಿ ಅಂತ ಅಂದಾಗ, ಆ ವಿಷಯ ಕೇಳೋಕ್ಕೆ ಇಷ್ಟು ಓಡಾಡ್ಕೊಂಡು ಇಲ್ಲಿವರೆಗೂ ಬಂದ್ಯಾ ಅಂತ ಅಂದಾಗ, ಹೌದು ಹೇಳಿ ನಿತಿನ್ ಏನಕ್ಕೆ ಬಂದಿದ್ರು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನಿತಿನ್ ಅವರು ಸುಮ್ಮನೆ ಇಲ್ಲಿಗೆ ಬರೋರಲ್ಲ, ಅದಕ್ಕೂ ಏನೋ ಬಂದಿದ್ದಾರೆ ಅಂತಂದರೆ ಏನೋ ಇಂಪಾರ್ಟೆಂಟ್ ವಿಷಯನ ಮಾತಾಡೋಕ್ಕೆ ಬಂದಿದ್ದಾರೆ, ದಯವಿಟ್ಟು ಅದೇನು ಹೇಳಿ ಅಂತ ಅಂದಾಗ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಬಾ ಹೋಗೋಣ ಅಂತ ಕರಿತಾ ಇರ್ತಾನೆ. ನಾನು ಬರಲ್ಲ ಅಂತ ಅಂದಾಗ, ನೀನು ಬರಲ್ಲ ಅಂತಂದ್ರೆ ನಾನು ಬಿಡಲ್ಲ ಬಾ ಹೋಗೋಣ ಅಂತ ಸ್ವಾತಿನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು ಕಡೆ ಸ್ವಾತಿನ ಕರ್ಕೊಂಡು ಒಡವೆ ಅಂಗಡಿ ಹತ್ರ ಬಂದಾಗ, ಏನಿದು ಈ ಶಾಪ್ನ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಅಂದಾಗ, ಹ್ಞೂ ಮತ್ತೆ ಅಂತ ಹೇಳ್ತಾ ಇರ್ತಾನೆ. ಹೌದೌದು ಬಿಡಿ, ನಿಮ್ಮ ಹತ್ರ ಅಷ್ಟು ದುಡ್ಡಿದೆ, ಮಾಡಿದ್ರು ಮಾಡ್ತೀರಾ ಅಂತ ಅಂದ್ಬಿಟ್ಟು, ಸರಿ ಬಾ ಒಳಗಡೆ ಹೋಗೋಣ ಅಂತ ವಂಶಿ ಕರಿತಿದ್ರೆ, ನನಗೆ ಗೊತ್ತು ನೀವೇನು ಕರ್ಕೊ ಬಂದಿದ್ದೀರಾ ಅಂತಾಗ, ಅದೇನು ಗೆಸ್ ಮಾಡಿ ಹೇಳು ಅಂತ ವಂಶಿ ಕೇಳ್ತಾ ಇರ್ತಾನೆ. ನಿಮ್ಮ ಮನೆ ಸೊಸೆಯಾಗಿ ಬರ್ತಾಳಲ್ಲ ರಾಗಿಣಿ, ಅವಳಿಗೆ ಒಡವೆ ತೊಗೊಳಕ್ಕೆ ಬಂದಿದ್ದೀರಲ್ವಾ, ಎಂಗೇಜ್ಮೆಂಟಿಗೆ ಒಡವೆ ಕೊಡಿಸ್ಬೇಕಂತ ಬಂದಿದ್ದೀರಾ, ಅಷ್ಟಕ್ಕೂ ನೀವೇನಕ್ರಿ ಕೊಡಿಸ್ತೀರಾ, ಅವರಪ್ಪ ಊರದ ದುಡ್ಡೆಲ್ಲ ನುಂಗಿ ಬೇಜಾನ್ ಒಡವೆ ಆಸ್ತಿ ಎಲ್ಲ ಮಾಡಿಟ್ಟಿದ್ದಾನೆ, ಅವ್ರ ಅಪ್ಪನೇ ಕೊಡಿಸ್ತಾನೆ, ನೀವೇನಕ್ಕೆ ಕೊಡಿಸ್ತೀರಾ ಅಂತ ಅನ್ಬೇಕಾದ್ರೆ, ಈಗ ಅದೆಲ್ಲ ಮಾತು ಬೇಡ, ಒಳಗಡೆ ಬಾ, ಏನಕ್ಕೆ ಹೋಗ್ತಿದ್ದೀವಿ ಅಂತ ಗೊತ್ತಾಗುತ್ತೆ, ಬಾ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಡವೆ ಅಂಗಡಿಗೆ ಬಂದುಬಿಟ್ಟು, ನೋಡು ನಿನಗೆ ಯಾವ್ದಾದ್ರು ಬೇಕಾ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಬಾ, ನಾನು ಬಿಲ್ಲಿಂಗ್ ಕೌಂಟ್ರಲ್ಲಿ ಕೂತ್ಕೊಂಡಿರ್ತೀನಿ ಅಂತ ಅಂದಾಗ, ಅಲ್ಲ ವಂಶಿಯವರೇ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು, ಆದರೂ ಸಹ ಈ ರೀತಿ ತೀರಿಸ್ಕೊತಿದ್ದೀರಲ್ಲ ಅಂದಾಗ, ಯಾಕೇನಾಯಿತು ಅಂತ ಕೇಳ್ತಾ ಇರ್ತಾನೆ. ಅಲ್ಲ ರಾಗಿಣಿ ಕಂಡ್ರೆ ನನಗೆ ಮೊದಲೇ ಆಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತು, ಅಂಥದ್ರಲ್ಲಿ ನೀವು ಅವಳಿಗೆ ಒಡವೆನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಏನು ಹೇಳಬೇಕು, ಅದ್ರ ಬದಲು 2 ದಿನ ಮಾತಾಡಬೇಡಿ ಅಂತ ಹೇಳಿ ನಾನು ಬಾಯಿ ಮುಚ್ಚೋಂಗೆ ಕೂತ್ಕೋತೀನಿ, ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಅಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳಿದೆ ತಾನೇ, ಸುಮ್ಮನೆ ಸೆಲೆಕ್ಟ್ ಮಾಡು ಅಂತ ಅಂದಾಗ, ಪ್ಲೀಸ್ ವಂಶಿಯವರೇ ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನನ್ನು ಕರಿಬೇಡಿ, ನಾನು ಬರಲ್ಲ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ನನ್ನ ಮೇಲೆ ನಂಬಿಕೆ ಇದೆ ತಾನೇ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಬಾ ಬೇಗ ಸೆಲೆಕ್ಟ್ ಮಾಡು ಅಂತ ಅಂದಾಗ, ಸರಿ ಬಿಡಿ ಇದು ಒಂದು ಆಗೋಗ್ಲಿ, ಸೆಲೆಕ್ಟ್ ಮಾಡಿಕೊಡ್ತೀನಿ ಅಂತ ಒಡವೆ ಸೆಲೆಕ್ಟ್ ಮಾಡೋಕೆ ಹೋಗ್ತಾಳೆ. ಹೀಗೆ ಒಡವೆನ ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ, ಅಲ್ಲ ಇವಾಗಲೇ ಇಷ್ಟೊಂಥರ ಒಡವೆನ ಅವಳಿಗೆ ಕೊಡಿಸಿದ್ದೀರಾ, ಮುಂದೆ ಒಂದಿನ ಆಸ್ತಿನೂ ಬರ್ಕೊಟ್ಬಿಡ್ತೀರಲ್ವಾ ಅಂತ ಅಂದಾಗ, ಹೌದು ಆಸ್ತಿನೂ ಬೇಕಾದ್ರೆ ಬರ್ಕೊಡ್ತೀನಿ ಅಂತ ಅಂದಾಗ, ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ರಿಂಗ್ ಕಲೆಕ್ಷನ್ನ ತೋರಿಸಿ ಸರ್, ಡೈಮಂಡ್ ಆದರೂ ಪರವಾಗಿಲ್ಲ ಅಂತ ಅಂದಾಗ, ರಿಂಗ್ ಕಲೆಕ್ಷನ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಎಂಗೇಜ್ಮೆಂಟ್ ಅಂತ ಅಂತೀರಾ, ರಿಂಗ್ ಬೇಡವಾ ಅಂತ ಅಂದಾಗ, ಇದ್ಯಾವುದು ರಾಗಿಣಿಗಲ್ಲ ಅಂತ ಅನ್ಬೇಕಾದ್ರೆ, ನನ್ನ ಹತ್ರನೇ ಬಿಲ್ಡಪ್ ತಗೋಬೇಡಿ, ಅಷ್ಟಕ್ಕೂ ಈ ಒಡವೆನೆಲ್ಲ ಯಾರಿಗೆ ಕೊಡಿಸ್ತಿದ್ದೀರಾ, ಅವಳಿಗೆ ತಾನೇ ಅಂತ ಸ್ವಾತಿ ಕೇಳ್ತಾ ಇರ್ತಾಳೆ. ತಲೆಯಲ್ಲಿ ಬುದ್ಧಿಲ್ವಾ, ಇದನ್ನೆಲ್ಲ ನಾನು ನಿನಗೋಸ್ಕರ ಕೊಡಿಸ್ತಿರೋದು ಅಂತ ಅಂದಾಗ, ಏನು ನನಗೋಸ್ಕರ, ನನಗೆ ಬೇಡಪ್ಪ ಇಷ್ಟೆಲ್ಲ ಒಡವೆ ಬೇಡ, ಅಷ್ಟಕ್ಕೆ ನಾನು ನಿಮ್ಮ ನಿಜವಾದ ಹೆಂಡ್ತಿನ, ನನಗೆ ಗೋಲ್ಡ್ ಎಲ್ಲ ಕೊಡಿಸ್ಬೇಡಿ ಅಂತ ಅಂದಾಗ, ನೀನು ನನ್ನ ನಿಜವಾದ ಹೆಂಡ್ತಿ ಆಗಿಲ್ದಲೇ ಇರ್ಬೋದು, ಆದರೆ ನಮ್ಮನೆ ಸೊಸೆ, ನಮ್ಮ ತಾತ ಅಜ್ಜಿ ಮರ್ಯಾದೆಗೋಸ್ಕರ ಈ ಒಡವೆ ಎಲ್ಲ ಕೊಡಿಸ್ತಾ ಇದ್ದೀನಿ ಅಂತ ಅಂದಾಗ, ಓಹೋ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ಹಾಗಾದರೆ ಇದಕ್ಕೆ ಯಾಕೆ ಇಷ್ಟೊಂಥರ ದುಡ್ಡು ಕೊಡ್ತೀರಾ, ರೋಡ್ಗಳನ್ನ ಕೊಡಿಸಿ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ, ನೀನು ಹೇಳೋದು ಕರೆಕ್ಟಾಗಿದೆ, ಆದರೆ ವಂಶಿ ಇಷ್ಟೆಲ್ಲ ಪ್ರಾಪರ್ಟಿ ಆಸ್ತಿ ಎಲ್ಲ ಮಾಡಿದ್ದಾನೆ, ತನ್ನ ಹೆಂಡ್ತಿಗೆ ಒಂದು ಸ್ವಂತ ಪ್ಯೂರು ಗೋಲ್ಡ್ನ ಕೊಡಿಸೋ ಕೆಪಾಸಿಟಿ ಇಲ್ವಾ ಅಂತ ಆಡ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಅಂದಾಗ, ಅದು ಆಗಲ್ಲ ವಂಶಿಯವರೇ ಅಂತ ಹೇಳ್ತಾ ಇರ್ತಾಳೆ.
ಇದನ್ನೆಲ್ಲ ಮನೇಲಿ ಮಾತಾಡಿದ್ರೆ ಆಗುತ್ತೆ. ಇವಾಗ ಸೆಲೆಕ್ಟ್ ಮಾಡಿದೆಯಲ್ಲ ಆ ಒಡವೆ ಎಲ್ಲನೂ ಸಹ ಇನ್ನೊಂದು ಸಲ ಚೆಕ್ ಮಾಡ್ಕೊ, ಅಲ್ಲೋಗಿ ನಾವು ಬಿಲ್ ಪೇ ಮಾಡೋಣ ಅಂತ ವಂಶಿ ಹೇಳ್ತಾ ಇರ್ತಾನೆ. ಸ್ವಾತಿ ಕೆಲವೊಂದು ಒಡವೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕೊರಳಿಗೆ ಹಾಕ್ಕೊಂಡು ನೋಡಿ, ನಿಮ್ಮ ಇಮೇಜ್ಗೋಸ್ಕರ ಈ ಒಡವೆ ಎಲ್ಲ ಹಾಕೋತಾ ಇದ್ದೀನಿ, ಅಲ್ಲೇನಾದರೂ ಜಗಳ ಮಾಡಿದರೆ ಇದನ್ನೆಲ್ಲ ಕಿತ್ತೆಸ್ಬಿಡ್ತೀನಿ ಅಂತ ಅಂದಾಗ ಬಾಯಿ ಮುಚ್ಕೊಂಡು ಸೆಲೆಕ್ಟ್ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ವಂಶಿ ಬೈತಾ ಇರ್ತಾನೆ. ಇನ್ನೊಂದು ಕಡೆ ಅಜಯ್, ರಾಗಿಣಿ ಹಾಗೆ ಪಶುಪತಿ, ದುರ್ಗಾ ಎಲ್ಲರೂ ಸಹ ಒಡವೆನ ಸೆಲೆಕ್ಟ್ ಮಾಡೋಕ್ಕೆ ಬರ್ತಾರೆ. ಕಾರಿಂದ ಇಳಿದ್ಬಿಟ್ಟು ಈ ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ, ಯಾರು ತಲೆ ಕೆಡಿಸ್ಕೋಬೇಡಿ, ಒಡವೆನ ನಾನು ಸೆಲೆಕ್ಟ್ ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡಿದ್ದೆ ಅಜಯ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದಾಗ, ಓಕೆ ರಾಗಿಣಿ ನೀನು ಏನು ಹೇಳ್ತೀಯ ಅದೇ ಅಂತ ಅಜಯ್ ಸಹ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಪ್ಪ ಒಂದು ನಿಮಿಷ, ಇದು ವಂಶಿಕಾರ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಜಯ್ ಸಹ ಇದು ವಂಶಿಕಾರು ಇಲ್ಲೇನಕ್ಕೆ ಬಂದ ಅಂತ ಅನ್ಬೇಕಾದ್ರೆ, ನಿಜವಾಗ್ಲೂ ವಂಶಿಕಾರ ಮಗಳೇ ಅಂತ ಪಶುಪತಿ ಕೇಳ್ತಿರ್ಬೇಕಾದ್ರೆ 100% ಶೋರ್ ಇದು ವಂಶಿಕಾರೇ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಅಷ್ಟಕ್ಕೂ ವಂಶಿ ಏನಕ್ಕೆ ಗೋಲ್ಡ್ ಅಂಗಡಿಗೆ ಬರ್ತಾನೆ, ಏನೋ ಕೆಲಸ ಇರ್ಬೋದು, ಅದಕ್ಕೆ ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ದಾನೆ, ಬನ್ನಿ ಒಳಗಡೆ ಹೋಗೋಣ ಅಂತ ಎಲ್ಲರನ್ನೂ ಪಶುಪತಿ ಕರ್ಕೊಂಡು ಗೋಲ್ಡ್ ಅಂಗಡಿ ಒಳಗಡೆ ಹೋಗ್ತಾ ಇರ್ತಾನೆ. ಒಳಗಡೆ ಬಂದ ತಕ್ಷಣ ಈ ಕಡೆ ದುರ್ಗಾ, ವಂಶಿ ನೀನೇನು ಇಲ್ಲಿ ಅಂತ ಅನ್ಬೇಕಾದ್ರೆ, ಅಮ್ಮ ಬಂದ್ರ ಬನ್ನಿ ಅಂತ ಅಂದಾಗ, ಅಷ್ಟಕ್ಕೂ ನೀವೆಲ್ಲಿದ್ದೀರಾ ಅಂತ ಅನ್ಬೇಕಾದ್ರೆ ಪಶುಪತಿಯವರು ಇಲ್ಲಿ ಒಡವೆ ತುಂಬ ಚೆನ್ನಾಗಿರುತ್ತೆ ತೊಗೊಳ್ಳೋಣ ಅಂತ ಅಂದರು, ಅದಕ್ಕೆ ಬಂದ್ವಿ ಅಂತ ದುರ್ಗಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ನನಗೂ ಸಹ ನಮ್ಮ ಯಜಮಾನ್ರು ಒಡವೆನ ಕೊಡಿಸ್ಬೇಕಂತ ಆಸೆ ಐತಂತೆ, ಅದಕ್ಕೆ ಕರ್ಕೊಬಂದಿದ್ದಾರೆ, ಎಷ್ಟು ಭಾರ ಆಗಿದೆ ಗೊತ್ತಾ ಒಡವೆ ರಾಗಿಣಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೂ ದುರ್ಗನಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಅಜಯ್ ಬಂದು ಒಳ್ಳೆ ಕೆಲಸ ಮಾಡಿದೆ, ಬಾರಿಂಗ್ ಸೆಲೆಕ್ಷನ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಪಶುಪತಿ ಈ ಕಡೆ ಸ್ವಾತಿ ಹತ್ರ ಬಂದುಬಿಟ್ಟು, ಇದ್ರ ದುಬಾರಿ ಎಷ್ಟು ಅಂತ ನಿನಗೆ ಗೊತ್ತಾ, ನಿಮ್ಮ ಮನೆನ 2 ಸಲ ಪರ್ಚೇಸ್ ಮಾಡ್ಬೋದು, ಅಷ್ಟು ದುಡ್ಡು ಅಂತ ಅಂದಾಗ, ಅದೆಲ್ಲ ನಿನಗೇನಕ್ಕೆ, ನೀನು ಏನಕ್ಕೆ ಬಂದಿದ್ದೀಯಾ, ಆ ಕೆಲಸನ ಮುಗಿಸ್ಕೊಂಡು ಹೋಗು ಅಂತ ಬೈತಾ ಇರ್ತಾಳೆ. ವಂಶಿ ಮನೆನ ದೋಚ್ಬೇಕಂತಲೇ ಬಂದಿದೆಯಲ್ವಾ ಅಂತ ಪಶುಪತಿ ಬೈತಾ ಇರ್ತಾನೆ. ಪಶುಪತಿ ಹೇಳ್ತಾ ಇರ್ತಾನೆ, ನೀನು ಕೊಳ್ಳೆ ಹೊಡ್ತಿದ್ಯಲ್ಲ, ಇದನ್ನು ನಾನು ಸುಮ್ಮನೆ ಬಿಡಲ್ಲ, ಇಲ್ಲಿಗೆ ನಿಲ್ಲಿಸಲ್ಲ, ನಾನು ನನ್ನ ಮಗಳು ಸೇರಿಕೊಂಡು ಆ ಮನೆನ ಕಾಪಾಡ್ತೀವಿ ಅಂತ ಅಂದಾಗ ಸ್ವಾತಿ ನಗಾಡ್ತಾ ಇರ್ತಾಳೆ. ಏನು ನೀನು ಆ ಮನೆ ಕಾಪಾಡ್ತೀಯ, ನೀನು ಎಂಥವನು ಅಂತ ಊರಿನ ಜನಗಳಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ಥರ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಆಸ್ತಿ ಮನೆ ಮಠ ಎಲ್ಲ ತುಂಬಾ ಸಂಪಾದನೆ ಮಾಡ್ತಿದ್ದೆ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ವಂಶಿ ಹತ್ರ ಸ್ವಾತಿ ಬಂದು ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ವಂಶಿಯವರೇ, ಬೇರೆ ಕಡೆ ಹೋಗಿ ಬೇರೆ ಸೆಲೆಕ್ಷನ್ನ ಮಾಡೋಣ ನಾವು, ಪಾಪ ಹೊಸ ಜೋಡಿಗಳು ಅವರೇ ಸೆಲೆಕ್ಟ್ ಮಾಡಲಿ ಅಂತ ಅಂದಾಗ, ನೀನು ಹೇಳ್ತಾ ಇರೋದು ಕರೆಕ್ಟ್ ಅಂತ ವಂಶಿ ಎದ್ದು ಬರ್ತಾ ಇದ್ರೆ ದುರ್ಗನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ನಗಾಡ್ಕೊಂಡು ಪಶುಪತಿ ಹತ್ರ ಹೇಳ್ತಾ ಇರ್ತಾಳೆ, ಅಪ್ಪ ಇವತ್ತು ನಾವು ಸಿಕ್ಕಾಬಟ್ಟೆ ಜ್ಯುವೆಲರಿ ತಗೋಣ, ಅದಕ್ಕೆಲ್ಲ ವಂಶಿನೇ ಪೇ ಮಾಡ್ತಾನೆ, ಆ ರೀತಿ ಮಾಡ್ತೀನಿ ಅಂತ ಅಂದಾಗ, ಐಡಿಯಾನ ತುಂಬ ಚೆನ್ನಾಗಿದೆ, ಆದರೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡು ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿಗೋಸ್ಕರ ಬೇರೆ ಯಾವುದೋ ಒಂದು ಸರನ ಸೆಲೆಕ್ಷನ್ ಮಾಡಿದಾಗ ಅಲ್ಲಿರೋ ಕಲೆಕ್ಷನ್ ಮಾಡಬೇಕಾದ್ರೆ ಹುಡುಗಿರು ಹೇಳ್ತಾ ಇರ್ತಾರೆ, ಸರ್ ನಿಮ್ಮದು ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಒಡವೆ ಮೇಡಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇಡಮ್, ನಿಜವಾಗ್ಲೂ ಸೊ ಲಕ್ಕಿ ಮೇಡಮ್ ನೀವು ಅಂತ ಅನ್ಬೇಕಾದ್ರೆ, ಹೌದು ರೀ ನನಗೂ ಅದೇ ರೀತಿ ಅನ್ನಿಸ್ತಿದೆ ಅಂತ ಅಂದಾಗ ವಂಶಿ ಸ್ವಾತಿ ಮುಖನ ಖುಷಿಯಿಂದ ನೋಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಎಂಗೇಜ್ಮೆಂಟ್ ರಿಂಗ್ನ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಅಜಯ್ಗೆ ಹೇಳ್ತಾ ಇರ್ತಾಳೆ, ರಿಂಗ್ ಜೊತೆ ಮ್ಯಾಚಿಂಗ್ ಆಗಿರೋ ಬ್ರಾಸ್ಲೆಟ್ನ ಸೆಲೆಕ್ಟ್ ಮಾಡೋಣ ಹೇಗಿರುತ್ತೆ ಅಂತ ಅಂದಾಗ, ತುಂಬ ಚೆನ್ನಾಗಿರುತ್ತೆ ರಾಗಿಣಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಯ್ ನನಗೆ ನೀನು ಬ್ರಾಸ್ಲೆಟ್ನ ಸೆಲೆಕ್ಟ್ ಮಾಡು, ನಿನಗೆ ನಾನು ಮ್ಯಾಚಿಂಗ್ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದುರ್ಗಾ, ಈ ನಕ್ಲಿಸ್ ಎಷ್ಟು ಚೆನ್ನಾಗಿದೆ, ಇದೊಂದು ತೊಗೊಳ್ಳ ಅಜಯ್ ಅಂತ ಅಂದಾಗ ಅವನು ಕಣ್ ಸನ್ನೆ ಮಾಡ್ತಾ ಇರ್ತಾನೆ. ಬೇಡ ಬಿಡು, ನನ್ನ ಹತ್ರ ತುಂಬ ಇದೆ, ಈ ರೀತಿ ಡಿಸೈನ್ ಸ್ವಲ್ಪ ಚೇಂಜ್ ಇದೆ, ಪರವಾಗಿಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ರಾಗಿಣಿ ಹೇಳ್ತಾ ಇರ್ತಾಳೆ, ಆಫ್ಟರ್ ಆಲ್ ಒಂದು ನಕ್ಲಿಸ್ನ ಬೇಡ ಅಂತ ಹೇಳ್ತಿದ್ರಲ್ಲ, ತೊಗೊಳ್ಳಿ ಅಂತ ಪಶುಪತಿ ರಾಗಿಣಿ ಹಿಂಸೆ ಮಾಡಿ ದುರ್ಗನಿಗೊಂದು ನಕ್ಲಿಸ್ನ ಕೊಡಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾತಿ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ಪ್ಯಾಕ್ ಮಾಡಿ ಅಂತ ಹೇಳಿ ಈ ಕಡೆ ಮತ್ತೆ ಏನೋ ನೋಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅಡ್ಡವಾಗಿ ರಾಗಿಣಿ ಬರ್ತಾಳೆ. ಏನು ರಾಗಿಣಿ, ರಿಂಗ್ ಜೊತೆ ಏನೇನೋ ಬೇರೆ ಶಾಪಿಂಗ್ ಎಲ್ಲ ಮಾಡ್ತಿದ್ಯಾ ಅಂತ ಅಂದಾಗ, ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕಾಗಿದೆ, ಯಾವತ್ತೋ ಅಪರೂಪಕ್ಕೊಂದಿನ ಈ ರೀತಿಯ ಒಡವೆ ತೊಗೊಳಕ್ಕೆ ಬಂದಿದೆಯಾ, ಅದನ್ನು ಬಿಟ್ಟು ಎಂಜಾಯ್ ಮಾಡು, ನಮ್ಮ ವಿಷಯಕ್ಕೆ ಬರಬೇಡ ಅಂತ ರಾಗಿಣಿ ಬೈತಿರ್ಬೇಕಾದ್ರೆ, ಏನೋ ಖುಷಿಯಾಗಿ ಮಾತಾಡ್ಸೋಣ ಅಂತ ಬಂದರೆ ಏನಕ್ಕೆ ಇಷ್ಟು ಕೋಪ ಮಾಡ್ಕೋತೀಯ ಅಂತ ಸ್ವಾತಿ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪರವಾಗಿಲ್ಲ ಬಿಡು, ಎಂಜಾಯ್ ಮಾಡು, ಇದೆಲ್ಲ ನಿಂದೆ ಅಂತ ರೇಗಿಸ್ತಿರ್ಬೇಕಾದ್ರೆ ರಾಗಿಣಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ವಂಶಿ ಅವರೇ ಬಿಲ್ಲೆಲ್ಲ ಪೇ ಮಾಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಗಿಣಿ ಹೇಳ್ತಾ ಇರ್ತಾಳೆ, ನೋಡಿ ಸರ್ ಅದ್ರ ಜೊತೆಗೆ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು, ಮತ್ತು ಈ ಒಡವೆಗೆಲ್ಲ ವಂಶಿ ಏನಾದರೂ ದುಡ್ಡು ಕೊಟ್ಟರೆ ಪ್ರಾಬ್ಲಮ್ ಆಗುತ್ತಾ ಅಂತ ಅಂದಾಗ, ಅಯ್ಯೋ ರಾಗಿಣಿ ಈ ರೀತಿ ಅಂತಿದೆಯಲ್ಲ, ಇಂಥ ಚಿಕ್ಕ ಪುಟ್ಟ ದುಡ್ಡಿಗೆಲ್ಲ ನಮ್ಮ ವಂಶಿ ತಲೆ ಕೆಡ್ಸೋಕ್ಕಲ್ಲ, ನೀನು ತಲೆ ಕೆಡಿಸ್ಕೋಬೇಡ ಅಲ್ವಾ ವಂಶಿ, ಇದಕ್ಕೆ ಅಮೌಂಟ್ ಕಟ್ಟೋಕ್ಕೆ ನಿನಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ ನಾನು ಪೇ ಮಾಡ್ತೀನಿ ಅಂತ ವಂಶಿ ಹೋಗ್ತಾ ಇರಬೇಕಾದ್ರೆ ಸ್ವಾತಿ, ಒಂದು ನಿಮಿಷ ವಂಶಿ ಅವರೇ, ಇಲ್ಲ ನೀವು ಹೋಗಿ ಪೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಪಾಪ ಪಶುಪತಿ ಅವರು ತನ್ನ ಮಗಳು ಎಂಗೇಜ್ಮೆಂಟ್ಗೋಸ್ಕರ ಒಡವೆ ಕೊಡಿಸ್ಬೇಕಂತ ಇಲ್ಲಿವರೆಗೂ ಬಂದಿದ್ದಾರೆ, ಅವ್ರಿಗೆ ಬೇಜಾರಾಗಲ್ವಾ ಅಂತ ಅಂದಾಗ,
ಪರವಾಗಿಲ್ಲ ವಂಶಿ ನೀನು ಪೇ ಮಾಡಿದರೆ ನನಗೇನು ತೊಂದರೆ ಇಲ್ಲ ಅಂತ ಪಶುಪತಿ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಹೆಂಗಾಗುತ್ತೆ ದುರ್ಗಾ ಅತ್ತೆ ಇವರು ಊರಿನ ಅಧಿಕಾರಿ ಇವ್ರ ಹತ್ರ ಎಷ್ಟು ಆಸ್ತಿ ಎಲ್ಲ ಇದೆ ಗೊತ್ತಾ ನಿಮಗೆ ತುಂಬ ದೊಡ್ಡ ಶ್ರೀಮಂತರು ಅಂಥವ್ರು ಬೇರೆಯವ್ರ ಹತ್ರ ಪೇ ಮಾಡಿಸ್ತಾರ ಅಂತ ಅಂದಾಗ ಯಾರು ಮಾಡಿದ್ರೆ ಏನು ಬಿಡಮ್ಮ ಅಂತ ದುರ್ಗಾ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಪಾಪ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಲ್ವಾ ಪಶುಪತಿ ಅವ್ರೆ ಅಂತ ಅಂದಾಗ ಸರಿ ಸರಿ ಆಯಿತು ಬಿಡಿ ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನೇ ಬಿಲ್ ಪೇ ಮಾಡ್ತೀನಿ ಅಂತ ಅಂದಾಗ ರಾಗಿಣಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ಈ ರಾಗಿಣಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸ್ವಾತಿನ ನೋಡಿಕೊಂಡು ಬೈಕೋತಾ ಇರ್ತಾಳೆ ಏನು ಬಿಲ್ ಪೇ ಮಾಡಿದ ತಕ್ಷಣ ನಾನು ಗೆದ್ದೆ ಅಂತ ಅಂದ್ಕೊಂಡಿದ್ದೆ ಸ್ವಾತಿ ಮುಂದೆ ಇದೆ ನಿನಗೆ ಮಾರಿ ಹಬ್ಬ ಅಂತ ಅಂದಾಗ ಸ್ವಾತಿ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಏನೇ ರಾಗಿಣಿ ನಿನ್ನ ಆಟ ಎಲ್ಲ ಖಂಡಿತ ನನ್ನ ಹತ್ರ ನಡೆಯಲ್ಲ ನಾನು ವಸುದೇವನ ಮಗಳು ಕಣೆ ಹುಟ್ಟಿದ ಮನೆಗೂ ಹಾಗೆ ಹೋಗಿದ ಮನೆಗೂ ಖಂಡಿತ ಒಳ್ಳೇದಾಗುತ್ತೆ ಹೊರತು ನಿನ್ನಿಂದ ಕೆಟ್ಟದಾಗಲ್ಲ ಅದು ಹೇಗೆ ಮನೆಗೆ ಬರ್ತೀಯ ನಾನು ನೋಡ್ತೀನಿ ಅಂತ ಬೈಕೊಂಡು ಒಡವೆಗೆಲ್ಲ ಪೇ ಮಾಡಿಸಿ ಮನೆ ಕಡೆ ಬರ್ತಾ ಇರ್ತಾರೆ ಮನೆಗೆ ಬಂದಮೇಲೆ ಏನೋ ಬಟ್ಟೆ ಪ್ಯಾಕ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ವಂಶಿ ಏನು ಪ್ಯಾಕ್ ಮಾಡ್ತಿದ್ಯಾ ನಾನು ಹೆಲ್ಪ್ ಮಾಡಲಾ ಅಂತ ಅಂದಾಗ ಬೇಡ ಬೇಡ ನಾಳೆಗೆ ಏನೇನು ಬೇಕೆಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ಜೊತೆಗೆ ವಂಶಿ ಹೇಳ್ತಾರೆ ಈ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿ ಆಗಿದೆಯಾ ಅಂತ ಅಂದಾಗ ಅದೆಲ್ಲ ಏನು ಮಾಡೋಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲ ನೀನು ಎಂಗೇಜ್ಮೆಂಟಿಗೆ ಬರಲ್ಲ ಅಂತ ಹೇಳ್ದಲ್ಲ ಅದಕ್ಕೆ ಈ ಥರ ಕೇಳ್ತಿದ್ದೀನಿ ಅಂತ ಅಂದಾಗ ಚೆನ್ನಾಗೇ ಕಾಮಿಡಿ ಮಾಡ್ತೀರಾ ಅಂತ ಬೈತಾ ಇರ್ತಾಳೆ ಹಾಗೆ ವಂಶಿನೂ ಸಖತ್ತಾಗೆ ಡ್ರಾಮಾ ಮಾಡ್ತೀವಿ ಬಿಡಿ ಅದರ ಕಂಪ್ನಿ ಸೇರ್ಕೊ ಅಂತ ಅಂದಾಗ ಮೊದಲು ಎಂಗೇಜ್ಮೆಂಟ್ ಡ್ರಾಮಾನ ಮುಗಿಸ್ತೀನಿ ಆಮೇಲೆ ಅದಕ್ಕೆ ಸೇರ್ಕೋತೀನಿ ಅಂತ ಅಂದಾಗ ಹಾಗಾದರೆ ನಾಳೆ ಎಂಗೇಜ್ಮೆಂಟಿಗೆ ಬರ್ತೀಯಾ ಅಂತ ಅಂದಾಗ ಖಂಡಿತ ಬರ್ತೀನಿ ಈ ಮನೆ ಸೊಸೆ ಅಲ್ವಾ ಮನೆ ಜವಾಬ್ದಾರಿ ನನಗಿದೆ ಅಲ್ವಾ ಅದಕ್ಕೆ ಬರ್ತಿದ್ದೀನಿ ಅಂತ ಅಂದಾಗ ಹಾಗಾದರೆ ನಾನು ಕೊಡ್ಸಿರೋ ಒಡವೆನ ಹಾಕ್ಕೊಂಡು ಶೋಕೇಶ್ ಗೊಂಬೆ ಥರ ತೋರ್ಸೋಕ್ಕೆ ಬರ್ತಿದ್ದೀಯಲ್ವಾ ಅಂತ ಅಂದಾಗ ಎಂಥ ಬ್ರೈನ್ ರೀ ನಿಮ್ಮ ತಲೆನ ತಗೊಂಡೋಗಿ ಮ್ಯೂಸಿಯಮಲ್ಲಿ ಇಡಬೇಕಿತ್ತು ಅಂತ ಬೈತಾ ಇರ್ತಾಳೆ ಇಷ್ಟು ದಿನದಿಂದ ನಾನು ನೋಡ್ತಾ ಇದ್ದೀರಾ ಯಾವತ್ತಾದರೂ ಒಡವೆ ಆಸ್ತಿ ಅಂತ ನಾನು ಆಸೆ ಪಟ್ಟಿದ್ದೀನ ನಿಮಗೆ ಗೊತ್ತಿಲ್ವಾ ಅಂತ ಅನ್ಬೇಕಾದ್ರೆ ಏನೋ ರೇಗಿಸ್ತೆ ಬಿಡು ಅಷ್ಟಕ್ಕೂ ಬರಲ್ಲ ಅಂತಿದ್ದಾಳೆ ಏನಕ್ಕೆ ಬರ್ತಿದ್ಯಾ ಅಂತ ಅಂದಾಗ ನನ್ನಿಷ್ಟ ಮನೆ ಮರ್ಯಾದೆ ಕಾಪಾಡಬೇಕು ಅದಕ್ಕೋಸ್ಕರ ಬರ್ತಿದ್ದೀನಿ ಅಂತ ಅಂದಾಗ ಹೌದಮ್ಮ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಅಷ್ಟಕ್ಕೂ ನಾಳೆ ತುಂಬ ಚೆನ್ನಾಗಿ ರೆಡಿಯಾಗಿ ಬರ್ತೀನಿ ಅಂತ ಜಂಬ ಕೊಚ್ಕೋತಾ ಇರ್ತಾಳೆ ಏನು ನೀನು ಚೆನ್ನಾಗಿ ಕಾಣ್ತೀಯಾ ನಿಜ ಬಂದವರೆಲ್ಲ ನನ್ನನ್ನು ನೋಡ್ತಾರೆ ನನ್ನ ಹೈಟು ಪರ್ಸ್ನಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂದಮೇಲೆ ನಿಂದೇನು ಚೆನ್ನಾಗಿದೆ ಅಂತ ಅಂದಾಗ ಏನು ನಾನೇನು ಅಂತ ನಿಮಗೆ ಗೊತ್ತಿಲ್ವಾ ನಮ್ಮೂರಲ್ಲಿ ಅಂತ ಕತೆ ಹೇಳಕ್ಕೆ ಹೋಗ್ತಿರ್ಬೇಕಾದ್ರೆ ಸಾಕು ನೀನು ಕತೆ ಹೇಳ್ಬೇಡ ಅಪ್ಪ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಅಜಯ್ ಬೆಳಗ್ಗೆ ಆದಾಗ ರೆಡಿ ಆಗಿಬಿಟ್ಟು ಎಲ್ಲರೂ ಬನ್ನಿ ಬೇಗ ಅಂತ ಅಂದಾಗ ಅಜ್ಜಿ ತಾತ ಬರ್ತಾರೆ ಏನು ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿದೆಯಾ ನಿಂದೆ ತಾನೇ ಎಂಗೇಜ್ಮೆಂಟ್ ಅನ್ಬೇಕಾದ್ರೆ ರಾಗಿಣಿಗೆ ಸರ್ಪ್ರೈಸ್ ಕೊಡಬೇಕು ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ಆಮೇಲೆ ಇನ್ನೂ ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಇನ್ನೂ ಮುಹೂರ್ತಕ್ಕೆ ತುಂಬ ಟೈಮ್ ಇದೆ ಯಾಕೋ ನಮ್ಮನ್ನು ಎದಾಳಿಸಿದ್ರಿ ಅಂತ ಅಂದಾಗ ಅಲ್ಲಿ ನಾನು ರಾಗಿಣಿ ಜೊತೆ ಮಾತಾಡಬೇಕು ಸುಮ್ಮನೆ ಬನ್ನಿ ಅಂತ ಕರಿತಾ ಇರ್ತಾನೆ ಅಷ್ಟೊತ್ತಿಗೆ ದುರ್ಗಾ ಒಳಗಡೆಯಿಂದ ಬಂದುಬಿಟ್ಟು ಏನು ಒಳ್ಳೆ ಆಫೀಸಿಗೆ ಹೋಗೋ ರೀತಿ ರೆಡಿಯಾಗಿದೆಯಲ್ಲ ಗೊತ್ತಾಗಲ್ವ ಅಂತ ಬೈಬೇಕಾದ್ರೆ ಸುಮ್ಮನಿರಿ ಮಮ್ಮಿ ನಿಮಗೆ ಗೊತ್ತಾಗಲ್ಲ ರಾಗಿಣಿಗೆ ಸರ್ಪ್ರೈಸ್ ಕೊಡಬೇಕು ಅಲ್ಲಿ ಹೋಗಿ ರೆಡಿ ಆಗ್ತೀನಿ ಅಂತ ಹೇಳಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಸ್ವಾತಿ ಬರಲಿಲ್ಲ ಅಂತ ಅಜ್ಜಿ ತಾತ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ದುರ್ಗಾ ಹೇಳ್ತಾ ಇರ್ತಾಳೆ ಸ್ವಾತಿಗೆ ಬೇಜಾರಿದೆ ಎಂಗೇಜ್ಮೆಂಟಿಗೆ ಬರಲ್ಲ ಅಂತ ಅನಿಸುತ್ತೆ ನಾವೇ ಹೋಗೋಣ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಸ್ವಾತಿ ಇಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿ ಕೈ ಹಿಡ್ಕೊಂಡು ಬರ್ತಾ ಇರ್ತಾರೆ ಅದನ್ನು ನೋಡಿ ದುರ್ಗಂಗೆ ಶಾಕ್ ಆಗ್ತಿರ್ಬೇಕಾದ್ರೆ ಅಜ್ಜಿ ತಾತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ರೆ ಗೊತ್ತಾ ಎಂಗೇಜ್ಮೆಂಟಲ್ಲೆಲ್ಲ ಮುನ್ನೆ ನೋಡಬೇಕು ಆ ರೀತಿ ಇದ್ದೀರಾ ಅಂತ ಅಂದಾಗ ಹಾಗೇನಿಲ್ಲ ತಾತ ಅಜಯ್ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣ್ತಾನೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೂ ನೀನು ಇಷ್ಟು ವರ್ಷ ಸಿಂಗಲ್ ಆಗಿದೆಯಲ್ಲ ಯಾಕೆ ಯಾವ ಹುಡುಗಿ ಸಿಗಲಿಲ್ವ ಅಂತ ಅನ್ಬೇಕಾದ್ರೆ ಮುಂಬೈಲಿ ತುಂಬ ಪ್ರಪೋಸಲ್ ಬಂದಿತ್ತು ಆದರೆ ನಾನೇ ಒಪ್ಕೊಳ್ಳಿಲ್ಲ ಅಂತ ಅನ್ಬೇಕಾದ್ರೆ ಅಂತೂ ರಾಗಿಣಿ ಮದುವೆಗೆ ಒಪ್ಪಿದ್ನಲ್ಲ ಅದೇ ದೊಡ್ಡ ಖುಷಿ ಅಂತ ಅಜ್ಜಿ ಹೇಳ್ತಾ ಇದ್ರೆ ನನ್ನ ಮಗ ಸುರಸುಂದರಾಂಗ ಅದಕ್ಕೋಸ್ಕರ ಒಪ್ಕೊಂಡಿದ್ದಾಳೆ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ ಹಾಗೆ ಮೈಮಲ್ಲಿರೋ ಸ್ವಾತಿ ಒಡವೆ ಎಲ್ಲ ನೋಡಿಬಿಟ್ಟು ಅವಳು ತಡ್ಕೊಳಕ್ಕಾಗ್ದಲೇ ಸ್ವಾತಿ ಒಂದು ನಿಮಿಷ ನನ್ನ ಕೂದಲು ಸರಿ ಮಾಡಬಾ ಅಂತ ಹತ್ರ ಕರೆದು ಅದೃಷ್ಟ ಮಾಡಿದ್ಯಮ್ಮ ಊರಲ್ಲಿರೋರು ಯಾರೋ ಮದುವೆ ಆಗಿದ್ರೆ ಒಂದು ಚೈನು ಕೊಡ್ಸೋಕ್ಕಾಗ್ತಿಲ್ಲ ಈ ಮನೆಗೆ ಬಂದು ನೋಡು ಎಂಥ ಅದೃಷ್ಟ ತಂದ್ಕೊಂಡಿದ್ಯಾ ಆದರೆ ನಿಮ್ಮ ಅಕ್ಕ ಪಾಪ ಕಣಿ ಅಂತ ಅಂದಾಗ ಅವ್ರ ಅಕ್ಕನ ನೆನೆಸ್ಕೊಂಡು ಬೇಜಾರಾಗಿ ಸ್ವಾತಿ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.